ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮಮ್ಮ ಫ್ರೆಂಡ್ ಇಬ್ಬರೂ ಆನಂದ್ ಗುರೂಜಿ ಟೆಂಪಲ್ಗೆ ಹೋಗಿದ್ರು, ಆಶ್ರಮಕ್ಕೆ ಹೋಗಿದ್ರು. ಹಾಗೆ ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಮ್ಮಮ್ಮ ಹಾಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳು ತೊಗೊಬಂದಿದ್ದಾರೆ. ಅಲ್ಲಿ ಗ್ರೌಂಡ್ಗಳು ಹಾಗೆ ಪ್ಯಾಲೇಸ್ ಗ್ರೌಂಡ್ ಹತ್ರನೇ ಅದೇ ರೋಡಲ್ಲಿ ಹೋಗಿದ್ದಲ್ವ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಬಂದಿದ್ದಾರೆ. ಮತ್ತು ಹೋಗಿ ನೋಡಿ, ದೇವನಹಳ್ಳಿ ಏರ್ಪೋರ್ಟ್ ಹಿಂದ್ಗಡೆನೇ, ಸ್ವಲ್ಪ ದೇವನಹಳ್ಳಿ ಏರ್ಪೋರ್ಟಿಂದ ಇನ್ನೂ ಹಿಂದೆಗಡೆನೇ ಇದೆಯಂತೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನಾನು ಹೋಗಿಲ್ಲ ಇಲ್ಲಿಗೆ, ಆದರೆ ನೆಕ್ಸ್ಟ್ ಈ ಶನಿವಾರನೂ ಇದೆ ಅಂತ ಹೇಳ್ತಿದ್ರು. ನೋಡಬೇಕು, ಈ ಶನಿವಾರ ಆದರೆ ಹೋಗೋದು, ಇಲ್ಲ ಅಂದರೆ ನೋಡೋಣ ಅಮ್ಮನೇ ಹೋಗ್ತಾರಾ ಹೇಗೆ ಅಂತ ಅಂದ್ಬಿಟ್ಟು. ಬಟ್ ಟ್ರಾಫಿಕ್ ಮಾತ್ರ ತುಂಬಾ ಜಾಸ್ತಿ ಇತ್ತಂತೆ. ನೀವು ಆದಷ್ಟು ಬೇಗನೆ ಹೋಗಿ, ಇವರು ಎಲ್ಲ ಹೋಗೋಷ್ಟೊತ್ತಿಗೆ ಅಲ್ಲಿ ಪೂಜೆ ಶುರು ಆಗೋಗಿತ್ತು. ಮತ್ತು ದೇವನಹಳ್ಳಿ ಏರ್ಪೋರ್ಟ್ ಹತ್ರನೇ ಇರೋದ್ರಿಂದ ಫ್ಲೈಟೆಲ್ಲ ತುಂಬ ಹತ್ರ ಹೋಗ್ತಿತ್ತು ಅಂತೇಳಿ ಅಮ್ಮ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ. ಮತ್ತು ಇಲ್ಲಿ ಆ ಹೊಲದಲ್ಲಿ ತುಂಬ ಹುತ್ತಗಳಿತ್ತಂತೆ. ಅದು ಏನಕ್ಕೆ ಆ ಥರ ಬೆಳ್ಕೊಂಡೋಯ್ತೋ ಏನೋ ಗೊತ್ತಿಲ್ಲ, ಬಟ್ ಅದನ್ನು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಬಂದಿದ್ದಾರೆ ಅಮ್ಮ. ಮತ್ತು ನಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನನಗಿನ್ನೂ ಯಾರು ಆ್ಯಡ್ಸ್ ಕೊಟ್ಟಿಲ್ಲ. ಅದಕ್ಕೆ ದಯವಿಟ್ಟು ನನಗೂ ಹೆಲ್ಪ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿ ಬಸ್ ಇಳಿದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಂತ ಅಮ್ಮ ಹೇಳ್ತಿದ್ರು. ಆದರೆ ನಡ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ನಮ್ಮಮ್ಮನೂ ಅದೇ ಹೇಳ್ತಿದ್ರು, ನಡ್ಕೊಂಡು ಹೋಗೋದಕ್ಕಾಗಲ್ಲ ಅಮ್ಮ ಅಲ್ಲಿ ಗಂಟ ಅಂತೇಳಿ. ನೀವು ಬೇಕಾದರೆ ಆಟೋದಲ್ಲಿ ಹೋಗ್ಬೋದು, ಇಲ್ಲ ಓನ್ ಗಾಡಿ ಇದ್ದರೆ ಆರಾಮಾಗಿ ಹೋಗ್ಬೋದು. ಇನ್ನೇನು ಇಲ್ಲಿ ಬಂದು ಪಾರ್ಕಿಂಗ್ ಲಾಟೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಕಾರ್ಗಳು ಬೈಕ್ಗಳೆಲ್ಲ ನಿಂತ್ಕೊಳ್ಳೋಕ್ಕೆ ಎದುರುಗಡೆಯಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇದೆಲ್ಲ ಕಾರ್ಗಳೆಲ್ಲ ನಿಲ್ಲಿಸ್ಕೊಳ್ಳೋಕೆ ಮಾಡ್ಕೊಂಡಿದ್ದಾರೆ. ಆದರೆ ಈ ಶನಿವಾರ ಭೇಟಿ ಕೊಡಿ ಅಂತ ಕೇಳ್ಕೊತೀನಿ. शरण्ये त्रयंबके गौरी नारायणी नमस्तुते हरिन्नासन अर्पिता नमस्तां सोम भीम शनाक्षरी सुवर्णा नवतारिणी मनसुता रौद्र श्री अम्बा महालक्ष्मी ಇದು ವಜ್ರಗೀತ ಎಂಬತಕ್ಕಂಥ ಒಂದು ಹುಳು, ಆ ಹುಳು ಪಡಿತಕ್ಕಂಥದ್ದು. ಹಾಗಾಗಿ ಇದು ಅದ್ಭುತವಾದ ಸಾಲಿಗ್ರಾಮ. 12 ಸಾಲಿಗ್ರಾಮಗಳು ಒಂದು ಕಡೆ ಇದ್ದರೆ ಅದು ಮಹಾಕ್ಷೇತ್ರವಾಗುತ್ತೆ. 12 ಸಾಲಿಗ್ರಾಮ ಒಂದು ಕಡೆ ಇದ್ದರೆ ಅದು ಮಹಾಕ್ಷೇತ್ರ.
ಕ್ಷೇತ್ರ ಹಾಗೆ ಈ ಒಂದು ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದಿರುವ ಎಲ್ಲ ಭಕ್ತ ಮಹಾಶಯರು ಶುಭವಾಗಿ ಒಳ್ಳೆಯದಾಗಿ. ಅದರಲ್ಲೂ ಮುಖ್ಯವಾಗಿ ವರಾಹ ಸಾಲಿಗ್ರಾಮ ಇದು 18 ಚಕ್ರಗಳಿರ್ತಕ್ಕಂಥದ್ದು. 18 ಈ ಸಾಲಿಗ್ರಾಮ 18 ಚಕ್ರಗಳಿವೆ. ನೋಡಲಿಕ್ಕೆ ಪುಟ್ಟದಾದರೂ ಇದರಲ್ಲಿ 18 ಚಕ್ರಗಳಿರ್ತಕ್ಕಂಥದ್ದು. ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಸುದರ್ಶನನ ಜೊತೆಗೆ ಸಾಲಿಗ್ರಾಮ. ಈ ಸಾಲಿಗ್ರಾಮ ಅಂದ್ರೆ ಹಿಂಭಾಗದಲ್ಲಿ ಚಕ್ರಗಳಿದ್ರೆ ಈ ಚಕ್ರ ರಚನೆ ಆದಾಗ ಮಾತ್ರ ಈ ಸಾಲಿಗ್ರಾಮ ಅನಿಸ್ಕೊಡುತ್ತೆ. ಇದು ವಜ್ರಗೀಟ ಎಂಬತಕ್ಕಂಥ ಒಂದು ಹುಳುವಿನಿಂದ ರಚನೆ ಆಗ್ತಕ್ಕಂಥದ್ದು. ಇದು ಮಾನವ ನಿರ್ಮಿತ ಅಲ್ಲ, ಯಾವುದೇ ಶಿಲ್ಪಗಳಿಂದ ಮಾಡುವುದಲ್ಲ. ಇದು ಸಂಪೂರ್ಣವಾಗಿ ನೀರಿನೊಳಗಿದ್ದಾಗ ಎಲ್ಲಿ ಗಂಡಕಿ ನದಿ ಹುಟ್ಟುತ್ತೋ ಆ ನದಿಯಲ್ಲಿ ಉಮ್ಮವಾದಂತಹದ್ದೇ ಈ ಸಾಲಿಗ್ರಾಮ. ಇಂತಹ ಅದ್ಭುತವಾದಂತಹ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ. ತಾವೀಗ ನೋಡ್ತಿರೋದು ಲಕ್ಷ್ಮೀನಾರಾಯಣ ದಂಪತಿಗಳ ಸಮೇತ ಕೋದಂಡರಾಮ ಕೋದಂಡರಾಮ ಜಾನಕಿರಾಮ ಪತಾಭಿರಾಮ ಶ್ರೀರಾಮ ರಾಮ ರಾಮ ರಾಮ. ಕೋದಂಡರಾಮನ ವಿಶೇಷವಾದಂತಹ ಅದ್ಭುತವಾದಂತಹ ಸಾಲಿಗ್ರಾಮ. ಕೋದಂಡರಾಮ ಅಂದ್ರೆ ಗರ್ಭದಲ್ಲಿರ್ತಕ್ಕಂತಹ ಮೇಲ್ಭಾಗದಲ್ಲಿರ್ತಕ್ಕಂತಹ ಶ್ರೀಚಕ್ರ. ಅದರಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹದ್ದು ಈಗ ತಾವು ನೋಡುವಂತಹದ್ದು ಮಹಾವಿಷ್ಣುವಿಗೆ ಹತ್ತಿರವಾಗಿರ್ತಕ್ಕಂಥದ್ದು. ವಿಷ್ಣುವಿನಲ್ಲಿ ಶಂಖ ಚಕ್ರ ಮತ್ತು ಶಂಕು ಬಹಳ ವಿಶೇಷವಾದ್ದು. ಅಂತ ಚಕ್ರ ಶಂಕು ಆಕಾರದಲ್ಲಿರ್ತಕ್ಕಂತಹ ಅದ್ಭುತವಾದ ಸಾಲಿಗ್ರಾಮ. ಚಕ್ರಗಳು ಸುದರ್ಶನ ಆಕಾರದಲ್ಲಿದೆ. ಶಂಕು ಎಂಬತಕ್ಕಂಥದ್ದು ಈ ಸಾಲಿಗ್ರಾಮದಲ್ಲಿದೆ. ಇದು ಕೆತ್ತನೆ ಮಾಡಿರ್ತಕ್ಕಂಥದ್ದಲ್ಲ, ಇದು ಗರ್ಭದಲ್ಲಿರ್ತಕ್ಕಂತಹ ಚಕ್ರವನ್ನು ವೀಕ್ಷಣೆ ಮಾಡಬಹುದು. ಈ ಮೇಲ್ಭಾಗದ ಈ ಗೆರೆಗಳು ಬಂದಿರತಕ್ಕಂತಹದ್ದು ಇದು ವಜ್ರಗೀಟ ಎಂಬತಕ್ಕಂಥ ಒಂದು ಹುಳು ಇದನ್ನು ಕೊಯ್ಯತಕ್ಕಂಥದ್ದು. ಇವತ್ತು ಬಹಳ ವಿಶೇಷ. ಆಷಾಢದ ಈ ಒಂದು ಅದ್ಭುತವಾದಂತಹ ಶ್ರಾವಣ ಶನಿವಾರಕ್ಕೆ ಎಷ್ಟು ಶಕ್ತಿಯೋ ಆಷಾಢ ಶನಿವಾರ ಅಷ್ಟೇ ವಿಶೇಷ ಅಂತ ಹೇಳ್ತಾರೆ. ಅಂತಹ ಆಷಾಢ ಮಾಸದ ಈ ಶ್ರಾವಣ ಮಾಸ ಆಷಾಢದ ವಿಶೇಷವಾಗಿರ್ತಕ್ಕಂತಹ ಶನಿವಾರದಂದು ಬಂದಿರುವ ಎಲ್ಲ ಭಕ್ತ ಮಹಾಶಯರು ಒಳ್ಳೆಯದಾಗಿ. ಆ ನದಿಯಲ್ಲಿ ಉಮ್ಮವಾದಂತಹದ್ದೇ ಈ ಸಾಲಿಗ್ರಾಮ. ಇಂತಹ ಅದ್ಭುತವಾದಂತಹ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ. ತಾವೀಗ ನೋಡ್ತಿರೋದು ಲಕ್ಷ್ಮೀನಾರಾಯಣ ದಂಪತಿಗಳ ಸಮೇತ ಕೋದಂಡರಾಮ ಕೋದಂಡರಾಮ ಜಾನಕಿರಾಮ ಪತಾಭಿರಾಮ ಶ್ರೀರಾಮ ರಾಮ ರಾಮ ರಾಮ. ಕೋದಂಡರಾಮನ ವಿಶೇಷವಾದಂತಹ ಅದ್ಭುತವಾದಂತಹ ಸಾಲಿಗ್ರಾಮ. ಕೋದಂಡರಾಮ ಅಂದ್ರೆ ಗರ್ಭದಲ್ಲಿರ್ತಕ್ಕಂತಹ ಮೇಲ್ಭಾಗದಲ್ಲಿರ್ತಕ್ಕಂತಹ ಶ್ರೀಚಕ್ರ. ಅದರಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹದ್ದು ಈಗ ತಾವು ನೋಡುವಂತಹದ್ದು ಮಹಾವಿಷ್ಣುವಿಗೆ ಹತ್ತಿರವಾಗಿರ್ತಕ್ಕಂಥದ್ದು. ವಿಷ್ಣುವಿನಲ್ಲಿ ಶಂಖ ಚಕ್ರ ಮತ್ತು ಶಂಕು ಬಹಳ ವಿಶೇಷವಾದ್ದು. ಅಂತ ಚಕ್ರ ಶಂಕು ಆಕಾರದಲ್ಲಿರ್ತಕ್ಕಂತಹ ಅದ್ಭುತವಾದ ಸಾಲಿಗ್ರಾಮ. ಚಕ್ರಗಳು ಸುದರ್ಶನ ಆಕಾರದಲ್ಲಿದೆ. ಶಂಕು ಎಂಬತಕ್ಕಂಥದ್ದು ಈ ಸಾಲಿಗ್ರಾಮದಲ್ಲಿದೆ. ಇದು ಕೆತ್ತನೆ ಮಾಡಿರ್ತಕ್ಕಂಥದ್ದಲ್ಲ, ಇದು ಗರ್ಭದಲ್ಲಿರ್ತಕ್ಕಂತಹ ಚಕ್ರವನ್ನು ವೀಕ್ಷಣೆ ಮಾಡಬಹುದು. ಈ ಮೇಲ್ಭಾಗದ ಈ ಗೆರೆಗಳು ಬಂದಿರತಕ್ಕಂತಹದ್ದು ಇದು ವಜ್ರಗೀಟ ಎಂಬತಕ್ಕಂಥ ಒಂದು ಹುಳು ಇದನ್ನು ಕೊಯ್ಯತಕ್ಕಂಥದ್ದು. ಇವತ್ತು ಬಹಳ ವಿಶೇಷ. ಆಷಾಢದ ಈ ಒಂದು ಅದ್ಭುತವಾದಂತಹ ಶ್ರಾವಣ ಶನಿವಾರಕ್ಕೆ ಎಷ್ಟು ಶಕ್ತಿಯೋ ಆಷಾಢ ಶನಿವಾರ ಅಷ್ಟೇ ವಿಶೇಷ ಅಂತ ಹೇಳ್ತಾರೆ. ಅಂತಹ ಆಷಾಢ ಮಾಸದ ಈ ಶ್ರಾವಣ ಮಾಸ ಆಷಾಢದ ವಿಶೇಷವಾಗಿರ್ತಕ್ಕಂತಹ ಶನಿವಾರದಂದು ಬಂದಿರುವ ಎಲ್ಲ ಭಕ್ತ ಮಹಾಶಯರು ಒಳ್ಳೆಯದಾಗಿ.
ಒಂದ್ಸರಿ ಕೂಗು. ಒಂದ್ಸರಿ ಕೂಗು. ಊಟ ತಿಂದ? ಏನ್ ತಿಂದೆ? ಊಟ ಮಾಡ್ದ ಮಾತಾಡಿದ